ದೇಗುಲದಲ್ಲಿ ಮೂತ್ರ ವಿಸರ್ಜಿಸಿ ಅನ್ಯ ಕೋಮಿನ ಯುವಕ ಉದ್ದಟತನ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ನಡೆದಿರುವಂತಹ ಘಟನೆ ಇದು. ಆಂಜನೇಯ ಮೂರ್ತಿ ಎದುರು ನಿಂತು ಮೂತ್ರ ವಿಸರ್ಜಿಸಿದಂತ ಆರೋಪ ಕೇಳಿ ಬರ್ತಾ ಇದೆ. ಮಹಮ್ಮದ್ ಜಾಫರ್ ಅಬ್ದುಲ್ ರೆಹಮಾನ್ ಎಂಬಾತನಿಂದ ಈ ಕೃತ್ಯ ಆಗಿದೆ. ಮಹಮ್ಮದ್ ಜಾಫರ್ದನ್ನ ಹಿಡಿದು ಪ್ರಶ್ನೆ ಮಾಡಿದ್ದಾರೆ ಸ್ಥಳೀಯರು. ಆ ವೇಳೆ ತಪ್ಪಿಸಿಕೊಂಡು ಓಡಿ ಹೋಗಲು ಯತ್ನಿಸಿದ ಮಹಮ್ಮದ್ ಜಾಫರ್ ಶಿಗ್ಗಾವಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಸ್ಥಳೀಯರು. ಪ್ರಕರಣ ದಾಖಲಿಸಿಕೊಂಡು ಆರೋಪಿ ಜಾಫರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಘಟನೆಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು. ಶಿಗ್ಗಾವಿ ಪಟ್ಟಣದ ಟೆಂಪೋ ನಿಲ್ದಾಣದ ಬಳಿ ಇರುವಂತಹ ಐತಿಹಾಸಿಕ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಅನ್ಯ ಕೋಮಿನ ವ್ಯಕ್ತಿಯೊಬ್ಬ ಅನುಚಿತವಾಗಿ ವರ್ತನೆಯನ್ನ ಮಾಡಿದ್ದಾರೆ. ಪ್ರತಿ ಬಾರಿ ಆಗ್ತಾನೆ ಇರುತ್ತೆ. ಈ ಶಿವರಾತ್ರಿ ಹಬ್ಬದ ಸಮಯದಲ್ಲಿ, ಗಣೇಶ ಹಬ್ಬದ ಸಂದರ್ಭದಲ್ಲಿ ಈ ರೀತಿಯಾಗಿ ಘಟನೆಗಳು ಆಗ್ತಾನೆ ಇರುತ್ತೆ. ಬೇಕು ಅಂತಾನೆ ಮಾಡ್ತಾರೆ. ಕೆಲವೊಂದು ಪ್ರಕರಣಗಳಿರುತ್ತೆ, ಮಾನಸಿಕ ಸ್ಥಿತಿಮಿತಿ ಸರಿ ಇರೋದಿಲ್ಲ ಅಂಥವರು ಮಾಡ್ತಾರೆ. ಎಲ್ಲ ಸರಿ ಇದ್ದಂಥವರು ಹಿಂಗೆ ಮಾಡ್ತಾರೆ ಅಂತ ಹೇಳಿದ್ರೆ ಏನು ಹೇಳಬೇಕು? ಹಾಗಾದ್ರೆ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಬುಧವಾರ ರಾತ್ರಿ ಸುಮಾರು 10 ಗಂಟೆಯ ಸುಮಾರಿಗೆ ಈ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಶ್ರಾವಣ ಮಾಸದ ಅಂಗವಾಗಿ ದೇವಾಲಯದಲ್ಲಿ ಧಾರ್ಮಿಕ ಪೂಜಾ ಕಾರ್ಯಗಳು ನಡೀತಾ ಇತ್ತು. ಆ ಸಂದರ್ಭದಲ್ಲಿ ವ್ಯಕ್ತಿ ದೇವಾಲಯದ ಒಳಗಡೆ ಹೋಗ್ಬಿಟ್ಟು ಅಶಿಸ್ತಿನಿಂದ ವರ್ತನೆ ಮಾಡಿದ್ದನ್ನು ಗಮನಿಸಿದಂಥ ಸ್ಥಳೀಯರು ಆತನನ್ನು ತಡೆದು ವಿಚಾರಣೆ ಮಾಡಿದ್ದಾರೆ. ಪೂಜೆ ಆಗ್ತಾ ಇತ್ತು, ಆ ಸಂದರ್ಭದಲ್ಲೇ ಬಂದು ಹಿಂಗೆ ಮಾಡಿರುವಂಥದ್ದು. ಯಾಕೆ ಹಿಂಗೆ ಮಾಡಿದ್ಯಾ ಅಂಥೇಳಿ ಸ್ಥಳೀಯರು ವಿಚಾರಣೆ ಮಾಡಿದ್ದಾರೆ. ಆ ವೇಳೆ ಆತ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನವನ್ನು ಪಡ್ತಾನೆ. ಆತನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಸಿದ್ದಪ್ಪ ಶಿವಪ್ಪ ಕಾಳೆ ಎಂಬುವರು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿರುವಂಥ ಆರೋಪದಡಿ ಠಾಣೆಗೆ ಅಧಿಕೃತ ದೂರನ್ನು ಕೊಟ್ಟಿದ್ದಾರೆ. ಎಲ್ಲಿ ಏನು ಮಾಡಿ ಹೇಳ ತೋರ್ಸು. ಎಲ್ಲಿ ಏನು ಮಾಡಿ ಅಲ್ಲಿ ಮತ್ತೆ ಎಲ್ಲಿ ಏನು ಮಾಡಿದಿ? ಎಲ್ಲಿ ಕಾಣಿಸ ಅಂತಿದ್ದಿಲ್ಲ ನಿಂಗೆ ದೇವಸ್ಥಾನ? ಇಲ್ಲಿ ಯಾಕೆ ಬಂದು ಏನು ಮಾಡಿದ್ದಿ? ಹೆಂಗೆ ಯಾಕೆ ಮಾಡಿದ್ದಿ? ಇಲ್ಲಿ ಯಾಕೆ ಬಂದು ಇದು ಮಾಡಿದ್ದಿ? ಯಾಕೆ ಊಟ ಮಾಡಂಗಿಲ್ಲ ನೀ? ಎಲ್ಲಿ ಹೋಗಿದ್ದು ಮತ್ತೆ ಬಾಯಾಗೇನು ತುತ್ತ? ಯಾವ್ರು ನಿಂದ? ಏನು ಹೆಸರು ನಿಂದ? ಜಾಫರ್. ಇಲ್ಲಿ ಯಾಕೆ ಬಂದಿದ್ದಿ? ಅಮಾಲಿ ಮಾಡ್ತೀವಿ. ಅಮಾಲಿ ಮಾಡಿರೋ ತುತ್ತು ಬೇರೆ ಕಡೆ ಹೋಗಿದ್ದೆ. ಎಲ್ಲಿ ಅಮಾಲಿ ಮಾಡೋ ನೀನು? ಮತ್ತು ಇಲ್ಲೇ ಅಮಾಲಿ ಮಾಡೋ ಗೊತ್ತಾಗಿದ್ದಿಲ್ಲ ನಿಂಗೆ ದಿನ ದೇವಸ್ಥಾನ ಅಂತೇಳಿ? ಯಾಕೆ ನಿಮ್ಮಲ್ಲಿ ಮಾಡಿರ ಹಂಗೆ ಹಾಕಿರ್ತೈತೆ? ಬಾ ಅಲ್ಲಿ ಮಾಡ್ತೀಯ ನಮಾಜ್ ಮಾಡಲ್ಲಿ? ಮಾಡ್ತೀಯ? ಎಲ್ಲಿ ಮಾಡಿ ತೋರ್ಸ್ ನಡಿ. ಎಲ್ಲಿ ಏನು ಮಾಡಿ ತೋರ್ಸ್ ನಡಿ. ಶಿಗ್ಗಾವಿಯಲ್ಲಿ ರಸ್ತೆ ತಡೆದು ಹಿಂದೂ ಸಂಘಟನೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಪ್ರತಿಭಟನೆಗೆ ಸಾಥ್ ನೀಡಿದ ಬಿಜೆಪಿ ಕಾರ್ಯಕರ್ತರು ಮಹಮ್ಮದ್ ಜಾಫರ್ನನ್ನ ಗಡೀಪಾರು ಮಾಡಬೇಕು, ಆತನೇ ತನ್ನ ಶರ್ಟ್ ಬಿಚ್ಚಿ ದೇವಸ್ಥಾನವನ್ನ ಕ್ಲೀನ್ ಮಾಡಲಿ, ಮಹಮ್ಮದ್ ಜಾಫರ್ಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡಲಾಗ್ತಾ ಇದೆ. ನೂರಾರು ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಜಮಾವಣೆ ಆಗಿದೆ. ಈ ಕೂಡಲೇ ಅವನನ್ನ ಗಡೀಪಾರು ಮಾಡಬೇಕು. ಬುದ್ಧಿ ಸರಿ ಇಲ್ವಾ? ಸರಿ ಇದೆ. ಪೂಜೆ ಆಗ್ತಾ ಇದೆ, ಎಲ್ಲರೂ ಇದ್ದಾರೆ ಅಂತ ಗೊತ್ತು. ಆ ಸಂದರ್ಭದಲ್ಲೇ ಮಾಡಿರುವಂತಹ ಕೃತ್ಯ. ಪ್ರತಿಭಟನೆಗೆ ಸಾಥನ್ನು ಕೊಟ್ಟಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಬೃಹತ್ ಮಟ್ಟದ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಮಹಮ್ಮದ್ ಜಾಫರ್ನನ್ನ ಗಡೀಪಾರು ಮಾಡಬೇಕು, ಆತನೇ ತನ್ನ ಶರ್ಟ್ ಅನ್ನ ಬಿಚ್ಚಿ ದೇವಸ್ಥಾನವನ್ನ ಕ್ಲೀನ್ ಮಾಡಲಿ, ಮಹಮ್ಮದ್ ಜಾಫರ್ಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಘಟನೆಯಿಂದ ಆಕ್ರೋಶಗೊಂಡಂತಹ ಸ್ಥಳೀಯರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ರಾತ್ರಿ ಶಿಗ್ಗಾವಿ ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿದ್ರು. ಘಟನೆಯನ್ನ ಖಂಡಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹವನ್ನು ಮಾಡಿದ್ದಾರೆ. ಪೊಲೀಸರು ಸ್ಥಳದಲ್ಲಿ ಬಿಗಿ ಬಂದೋಬಸ್ತನ್ನ ಏರ್ಪಡಿಸಿದ್ದಾರೆ. ಸಾರ್ವಜನಿಕರು ಶಾಂತಿ ಕಾಪಾಡುವಂತೆ ಮನವಿಯನ್ನು ಸಹ ಮಾಡಿದ್ದಾರೆ. ಆದರೂ ಸಹ ಸಾರ್ವಜನಿಕರು ಆಕ್ರೋಶಕ್ಕೆ ಒಳಗಾಗಿದ್ದಾರೆ. ಅನ್ಯ ಕೋಮಿನ ಯುವಕ ಬಂದು ಬೇಕು ಅಂತ ಹಿಂಗೆ ಮಾಡಿರೋದು. ಪ್ರತಿ ಬಾರಿ ಇಂಥ ಘಟನೆಗಳು ಮರುಕಳಿಸ್ತಾ ಇದೆ. ಶಿಕ್ಷೆ ಆಗ್ತಾ ಇಲ್ಲ, ಶಿಕ್ಷೆ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಅವ್ರು ಮಾಡುವಂಥ ತಪ್ಪು ಅರಿವಾಗಬೇಕು. ಒಬ್ಬರು ಮಾಡಿದ್ರು ಅವರಿಗೆ ಶಿಕ್ಷೆ ಆಯಿತು ಅಂದ ಮೇಲೆ ಇನ್ನೊಬ್ಬರು ಅದನ್ನು ಸರಿ ಮಾಡ್ಕೊಳ್ಬೇಕು. ಅದನ್ನು ಬಿಟ್ಟು ಬೇಕು ಅಂತಾನೆ
ಕಿಡಿ ಹಚ್ಚೋದಕ್ಕೆ ಬರ್ತಾರಲ್ಲ ಇಂಥವ್ರಿಗೆ ಏನು ಮಾಡಬೇಕು, ನಾವೇ ಇವರನ್ನ ಏನಾದರೂ ಒಂದು ಗತಿ ಕಾಣಿಸ್ತೇವೆ ಅಂತ ಹೇಳಿ ಸಾರ್ವಜನಿಕರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಣ ಹೇಳ್ರಿ. ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್, ಏನಿದು ಘಟನೆ, ಯಾವಾಗ ಆಗಿರೋದು, ಏನು ತಡವಾಗಿ ಬೆಳಕಿಗೆ ಬರ್ತಾ ಇದೆಯಾ, ಯಾವ ಕಾರಣಕ್ಕೋಸ್ಕರ ಅವ್ನು ಹಂಗೆ ಮಾಡಿದ್ದಾನೆ, ಅವನ ಹಿಂದೆ ಯಾರಾದರೂ ಇದ್ದಾರಾ, ಏನು ಡೀಟೇಲ್ಸ್ ಇದೆ ಅಂತ? ಈ ಘಟನೆ ನಡೆದಿರೋದು ನಿನ್ನೆ ರಾತ್ರಿ ಸುಮಾರು 10 ಗಂಟೆ ವೇಳೆಗೆ ಎಂದಿನಂತೆ ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಿರ್ತಾನೆ ಇವನು. ಈ ಅಂಗಡಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ದಾರಿಯಲ್ಲಿ ಇರ್ತಕ್ಕಂಥ ಈ ದೇವಸ್ಥಾನದ ಮಧ್ಯೆ ದೇವಸ್ಥಾನ ಒಂದು ಬಾಗಿಲು ತೆಗೆದಿರುತ್ತೆ. ಶ್ರಾವಣ ಮಾಸ ಆಗಿರೋ ಹಿನ್ನೆಲೆಯಲ್ಲಿ ಆ ದೇವಸ್ಥಾನ ಸ್ವಚ್ಛ ಮಾಡೋದು, ಕ್ಲೀನ್ ಮಾಡೋ ಹಿನ್ನೆಲೆಯಲ್ಲಿ ಜನರು ಅದನ್ನ ಬಾಗಿಲು ತೆಗೆದಿಟ್ಟಿರ್ತಾರೆ. ಮುಂದ್ಗಡೆ ಸಭಾಭವನದ ಬಾಗಿಲನ್ನು ತೆಗೆದು ಇಟ್ಟಿರೋ ಹಿನ್ನೆಲೆಯಲ್ಲಿ ಆ ಸಭಾಭವನದ ಒಳಗಡೆ ಹೋಗಿ ಇವನು ಮೂತ್ರ ವಿಸರ್ಜನೆ ಮಾಡಿರ್ತಕ್ಕಂಥದ್ದು. ಈ ವೇಳೆ 10 ಗಂಟೆ ಅಂದ್ರೆ ಸುಮಾರು ಜನರು ಇನ್ನೂ ಓಡಾಡುವಂತ ಸಮಯ ಅದು. ಆ ಓಡಾಡುವಂತ ಸಮಯದಲ್ಲಿ ಅಕ್ಕಪಕ್ಕ ಜನರು ಇವನೇ ಹಾಕಿ ಒಳಗೆ ಹೋದ ಅಂತ ಹೋಗಿ ನೋಡಿದಾಗ ಅಲ್ಲಿ ಇವನು ಮೂತ್ರ ವಿಸರ್ಜನೆ ಮಾಡಿರ್ತಕ್ಕಂಥದ್ದು ಕಂಡು ಬಂದಿರತಕ್ಕಂಥದ್ದು. ತಕ್ಷಣವೇ ಅಲ್ಲಿರ್ತಕ್ಕಂಥ ಯುವಕರು ಗುಂಪು ಒಂದು ಜಮಾಯಿಸಿ ತಕ್ಷಣ ಆತನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿರ್ತಕ್ಕಂಥದ್ದು. ಜೊತೆಗೆ ಏನಂತಂದ್ರೆ ಈ ಶಿಗ್ಗಾಂವಿ ಆಗಿರ್ಬೋದು, ರಟ್ಟಿಳಿ ಆಗಿರ್ಬೋದು, ನೆರೆಕಲ್ ಆಗಿರ್ಬೋದು, ಇದಂತ ಈ ಕಡೆ ಎಲ್ಲ ಹಿಂದೂಗಳ ಒಂದು ಮೇಲೆ ದೌರ್ಜನ್ಯ ನಡೀತಾ ಇರೋದು ಇದೇ ಮೊದಲಲ್ಲ ಅಂತ ಹೇಳಿ ಈಗಾಗಲೇ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿ ಪೊಲೀಸ್ ಠಾಣೆಗೆ ಒಂದು ಮುಚ್ಚಿ ಹಾಕುವಂತ ಕೆಲಸ ಮಾಡಿದ್ರು. ಯಾವುದೇ ಕಾರಣಕ್ಕೂ ಆರೋಪಿಯನ್ನ ಸ್ಟೇಷನ್ ಅಲ್ಲಿ ಇಟ್ಕೋಬಾರ್ದು, ತನ್ನನ್ನು ಗಡಿಪಾರು ಮಾಡಬೇಕು. ಜೊತೆಗೆ ಆತನ ಗಡಿಪಾರ ಅಷ್ಟೇ ಅಲ್ಲ, ಮುಂದೆ ಇಂಥ ಘಟನೆಗಳು ಮರುಕಳಿಸಿದ್ರೆ ಪೊಲೀಸ್ ಇಲಾಖೆ ಎಚ್ಚರಿಕೆ ವಹಿಸಬೇಕು ಅಂತಂದು ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಪೊಲೀಸ್ ಇಲಾಖೆಯನ್ನು ಒತ್ತಾಯಿಸಿದ್ರು. ಇದ್ರ ಜೊತೆಗೆ ಪೊಲೀಸರು ಮತ್ತು ಸಾರ್ವಜನಿಕರ ಮಧ್ಯೆ ನಡೆದಂತ ಸಂಧಾನ ವಿಫಲವಾದ ಹಿನ್ನೆಲೆಯಲ್ಲಿ ಪ್ರಮುಖವಾದ ಒಂದು ಮಾರುಕಟ್ಟೆ ರಸ್ತೆಯನ್ನು ತಡೆದು ನೂರಾರು ಯುವಕರು, ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು, ಹಿಂದೂ ಕಾರ್ಯಕರ್ತರಾಗಿರ್ಬೋದು, ನೂರಾರು ಯುವಕರು ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡಿದ್ರು. ಸ್ಥಳಕ್ಕೆ ಡಿವೈಎಸ್ಪಿ ಬಂದು ಮನವೊಲಿಸಿ ತಕ್ಷಣ 3 ಗಂಟೆ ವೇಳೆಗೆ ಪ್ರತಿಭಟನೆ ಹಿಂತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಮತ್ತೆ ಪುನಃ ಪ್ರತಿಭಟನೆಗೆ ಮತ್ತೆ ಪ್ರಮೋದ್ ಮುತಾಲಿಕ್ ಅವರು ಎಂಟ್ರಿ ಕೊಟ್ಟು ಮತ್ತೆ ಪರಿಸ್ಥಿತಿಯನ್ನ ಮತ್ತೆ ಬಿಗಡಾಯಿಸುವಂತೆ ಮಾಡಿದ್ರು. ಜೊತೆಗೆ ಪ್ರಮೋದ್ ಮುತಾಲಿಕ್ ಅಲ್ಲಿರ್ತಕ್ಕಂಥ ಹಿಂದೂ ಸಂಘಟನೆ ಮುಖಂಡರನ್ನು ಮತ್ತು ಬಿಜೆಪಿ ಕಾರ್ಯಕರ್ತರನ್ನ ಸೇರಿಸಿ ಯಾವುದೇ ಕಾರಣಕ್ಕೂ ಈ ಘಟನೆಯನ್ನ ಹಗುರವಾಗಿ ತೆಗೆದುಕೊಳ್ಳಬೇಡ, ನಮ್ಮ ದೇವಾಲಯಗಳು, ನಮ್ಮ ಹಕ್ಕು, ನಮ್ಮ ದೇವಾಲಯಗಳನ್ನ ಸಂರಕ್ಷಣೆ ಮಾಡೋದು ನಮ್ಮಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಒಂದು ಯುವಕರಿಗೆ ಒಂದು ಮನವೊಲಿಸಿ ಬುಧವಾರ ಈದ್ ಮಿಲಾದ್ ಏನಿದೆ, ಬುಧವಾರ ಈದ್ ಮಿಲಾದ್ ಹಬ್ಬದ ದಿನ ಚಿಕ್ಕಪಟ್ಟಣ ಬಂದ್ ಕರೆಗೆ ಮುತಾಲಿಕ್ ಕರೆ ನೀಡಿರ್ತಕ್ಕಂಥದ್ದು. ಇದು ಮುಂದೆ ಬುಧವಾರದ ನಂತರ ಇದು ಯಾವ ತಿರುವನ್ನ ಪಡೆದಿತ್ತು ಎಂದು ಕಾದು ನೋಡ್ಬೇಕು ನಿರೀಕ್ಷೆ ಈಗ. ಓಕೆ, ಥ್ಯಾಂಕ್ ಯು ಪ್ರಶಾಂತ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅದು 8 ಪಿಲ್ಲರ್ 8 ಇದ್ದಿದ್ದು 4 पिಲ್ಲರ್ ಬರಂಗಿಲ್ಲ ಸೇಮ್. ಹೌದೇನ್ರಿ?